ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಏನು ಮಾಡಿದಪ್ಪ ಅಂದರೆ ಲಾಸ್ಟ್ 2 ಕ್ಲಾಸಲ್ಲಿ ಯಾವ ಕಾನ್ಸೆಪ್ಟ್ ನೋಡಿದ್ವಿ? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಅದೇ ರೀತಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವುದಪ್ಪ ಅಂದರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಈ 2 ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಏನು? ಇದ್ರ ಬಗ್ಗೆ ಸ್ವಲ್ಪ ಎಕ್ಸಾಂಪಲ್ನ ಕೊಡ್ತೀನಿ. ಯಾವ ರೀತಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ನ ನಮಗೆ ತಿಳಿ ಹೇಳುತ್ತೆ ಅಥವಾ ನಮಗೆ ಈ ಒಂದು ಕಾನ್ಸೆಪ್ಟಿಂದ ಏನು ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕಾನ್ಸೆಪ್ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟು. ಓನರ್ಸ್ಗಳ ಬಗ್ಗೆ ಗೊತ್ತಾಯಿತು. ಓನರ್ಸ್ ಮತ್ತು ಬಿಸ್ನೆಸ್ಸಲ್ಲಿ ಯಾವ ರೀತಿ ರಿಲೇಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಎರಡನೇದು ಮನಿ ಮೆಜರ್ಮೆಂಟಲ್ಲಿ ಹಣದ ಮುಖಾಂತರ ಯಾವ ರೀತಿಯಾಗಿ ನಾವು ವಸ್ತುಗಳನ್ನ ಅರಿತೀವಿ ಮತ್ತು ಅದನ್ನು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ನ ಯಾವ ರೀತಿ ಅಂದರೆ ಮಾನಿಟರಿ ಟ್ರಾನ್ಸಾಕ್ಷನ್ ಮತ್ತು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ ಯಾವ ರೀತಿ ಮೇಂಟೈನ್ ಮಾಡ್ತಿರೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕಾನ್ಸೆಪ್ಟಲ್ಲಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಯಾವಾಗ ಹುಟ್ಟುತ್ತೀವಿ ಅನ್ನೋದು ಗೊತ್ತಿರುತ್ತೆ. ಅಂದರೆ ಡಾಕ್ಟ್ರುಗಳದಿರುತ್ತೆ 9 ತಿಂಗಳು 9 ದಿನ ಅಂತ ಗೊತ್ತಿರುತ್ತೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ಕ್ವಶನ್ ಕೇಳ್ತಾಯಿದ್ದೀನಿ, ಏನಪ್ಪ ಅಂದರೆ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿರುತ್ತಾ? ಈಗ ಸಡನ್ನಾಗಿ ನಾವು ಹೋಗ್ತಾ ಇರ್ತೀವಿ, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ಬೋದು. ಮನೇಲಿ ಕುತ್ಕೊಂಡಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ ಅಥವಾ ಊಟ ಮಾಡ್ತಿರ್ತಾರೆ, ಅಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು. ಅಥವಾ ಯಾವುದೇ ಒಂದು ರೋಗ ಬಂದು ಸಾಯ್ಬೋದು. ರೋಗ ಬರುತ್ತೆ ಅಂತಲೂ ಹೇಳಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂದರೆ ಬಿಸ್ನೆಸ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಗೊತ್ತಾಗತ್ತಾ? ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತೀವಿ 2014ರಲ್ಲಿ ತಿಳ್ಕೊಂಡು 2014ನಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಸ್ಟಾರ್ಟಿಂಗ್ ಗೊತ್ತಿದೆ ನಮಗೆ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಯಾವಾಗ? 2014ರಲ್ಲಿ. ಫಾರ್ ಎಕ್ಸಾಂಪಲ್ ಏಪ್ರಿಲ್ 1ಕ್ಕೆ ಏನು ಮಾಡ್ತೀವಿ? ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾವೆ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಾವು ಏನು ಕೇಳ್ತಾ ಇದ್ದೀವಿ? ನಿಮ್ಮ ಕ್ವಶನ್ ಏನಪ್ಪ ಅಂದರೆ ಬಿಸ್ನೆಸ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಡೇಟ್ ಗೊತ್ತಿದೆಯಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಂಡ್ ಆಗುತ್ತೆ ಅನ್ನೋದು ಡೇಟ್ ಗೊತ್ತಿರುತ್ತೆಯಾ? ಕೆಲವೊಂದಿಷ್ಟು ಬಾಂಡ್ ಪೇಪರ್ ಇರ್ತವೆ. ಕೆಲವೊಂದಿಷ್ಟು ಬಿಸ್ನೆಸ್ಸಲ್ಲಿ ಹೆಂಗಿರುತ್ತೆ, ಬಾಂಡ್ಸ್ ಮಾಡಿರ್ತಾರೆ, ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೇ ಎಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಬಾಂಡ್ ಇರುತ್ತೆ. ಅಂಥ ಬಿಸ್ನೆಸ್ಸು ಇದ್ದಾವೆ, ಇಲ್ಲನಲ್ಲ. ಆದರೆ ಕೆಲವೊಂದು ಬಿಸ್ನೆಸ್ ಹೆಂಗಿರುತ್ತಪ್ಪ ಅಂದರೆ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣ ಎಂಡ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಈ ಕಾನ್ಸೆಪ್ಟ್ನ ಅರ್ಥ ಏನಪ್ಪ ಅಂದರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಬಿಸ್ನೆಸ್ ಹಾಗೆ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಗೋಯಿಂಗ್ ಅಂದರೆ ಹೋಗ್ತಾ ಇರುತ್ತೆ. ಬಿಸ್ನೆಸ್ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಎಲ್ಲಿವರೆಗೆ ಹೋಗ್ತಾ ಇರುತ್ತೆ? ಅದು ಎಲ್ಲಿವರೆಗೂ ಲಾಸನ್ನು ಅನುಭವಿಸಲ್ಲ. ಸತತವಾಗಿ ಎಲ್ಲಾದರೂ ಲಾಸ್ ಆಯಿತು, ಪ್ರತಿ ವರ್ಷ ಲಾಸ್ ಆಗಿ ಸ್ಟಾರ್ಟ್ ಅಂದರೆ ಅವಾಗ ಎಂಡ್ ಆಗುತ್ತೆ. ಅಲ್ಲಿವರೆಗೂ ಅದು ಎಂಡ್ ಆಗಲ್ಲ. ಸೊ ಬಿಸ್ನೆಸ್ಸಲ್ಲಿ ಅದ್ರ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನ ಕೊಟ್ಟಿದ್ದಾರೆ. ಒಂದು ಸರಿ ಓದಿ ಹೇಳ್ತೀನಿ ನೋಡಿ, ನೋಡ್ಕೊರಿ. ನಿನ್ನೆ ಬರ್ಸಿದ್ದೆ ನಾನು ಬುಕ್ಸಲ್ಲಿ ನಿಮಗೆ. The going concern concept means in accounting, an enterprise is regarded a going concern, that is a concern that continues to operate for an indefinitely long period of time. ಇಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ. ಗೋಯಿಂಗ್ ಕನ್ಸರ್ನ್ ಅಂದರೆ ಇದರ ಉದ್ದೇಶ ಏನಪ್ಪ ಅಂದರೆ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ನಾವು ಎಲ್ಲಿವರೆಗೂ ಅದನ್ನು ಯೂಸ್ ಮಾಡ್ತೀವಿ ಅಥವಾ ಎಲ್ಲಿವರೆಗೂ ಅದು ಹೋಗ್ತಾ ಇರುತ್ತೆ, ನಮ್ಗೆ ಎಲ್ಲಿವರೆಗೂ ಲಾಸ್ ಆಗಲ್ಲ, ನಾವು ಎಲ್ಲಿವರೆಗೂ ಎಂಡ್ ಮಾಡಲ್ಲ, ಅಲ್ಲಿವರೆಗೆ ಏನಾಗುತ್ತೆ ಅದು ಹೋಗ್ತಾ ಇರುತ್ತೆ. ಲಾಂಗ್ ಪೀರಿಯಡ್ ಆಗಿ ಹೋಗ್ತಾ ಇರುತ್ತೆ. ನಿಮಗೆ ಕ್ಲೋಸ್ ಮಾಡಿ ಅಂತ ಯಾರೂ ಹೇಳಲ್ಲ. ಯಾವಾಗ ನಿಮಗೆ ಕ್ಲೋಸ್ ಮಾಡಂತ ಹೇಳ್ತಾರೆ ಬಿಸ್ನೆಸ್ಸನ್ನು? ನೀವೇನಾದರೂ ಬಿಸ್ನೆಸ್ಸಲ್ಲಿ ಇಲ್ಲೀಗಲಾಗಿ ಕೆಲಸ ಮಾಡಿದರೆ ನೀವು ಹೇಳಿರ್ತೀರ, ನಾವು ಏನು ಮಾಡ್ತಾಯಿದ್ದೀವಿ, ಒಂದು ಮಷಿನರಿ ರೆಡಿ ಮಾಡ್ತಾಯಿದ್ದೀವಿ, ಫ್ರಿಜ್ಜನ್ನು ರೆಡಿ ಮಾಡೋ ಕಂಪ್ನಿ ಇಟ್ಕೊಂಡಿದ್ದೀವಿ, ಫ್ರಿಜ್ ಕಂಪ್ನಿನ ಮಾಡ್ತಾಯಿದ್ದೀವಿ ಅಂತ ಯಾರಿಗೆ ಹೇಳ್ತೀರಾ? ಗೌರ್ಮೆಂಟಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿರ್ತಾರೆ. ಆದರೆ ಫ್ರಿಜ್ ಬದಲಾಗಿ ಒಳಗೆ ಏನು ಮಾಡ್ತಿರ್ತಾರೆ? ಗನ್ನನ್ನು ರೆಡಿ ಮಾಡ್ತಿರ್ತಾರೆ. ಗನ್ ಅಂದರೆ ಬಂದೂಕುಗಳು, ಗನ್ಸ್ ರೆಡಿ ಮಾಡ್ತಿರ್ತಾರೆ. ಅದು ಗೌರ್ಮೆಂಟಿಗೆ ಗೊತ್ತಿರಲ್ಲ. ಸಡನ್ನಾಗಿ ಗೊತ್ತಾಯ್ತು ಅಂದರೆ ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು, ಸರ್ಕಾರದವ್ರು ಬಂದರೆ ಏನು ಮಾಡ್ತಾರೆ? ಪೊಲೀಸರು ಬಂದು ರೈಡ್ ಹಾಕಿ ಆ ಕಂಪ್ನಿನ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲೀಗಲ್ ಕೆಲಸ ಮಾಡಿದರೆ ನಿಮ್ಮ ಕಂಪ್ನಿ ಕ್ಲೋಸ್ ಆಗೋದು. ಸೊ ಇಲ್ಲೀಗಲ್ ಇಲ್ಲ, ಲೀಗಲ್ ಇದ್ದೀವಿ, ಎಲ್ಲ ಕಂಪ್ನಿ ಕರೆಕ್ಟಾಗಿ ವರ್ಕ್ ಆಗಿ ಪ್ರತಿ ವರ್ಷ ಟ್ಯಾಕ್ಸ್ನ ಕಟ್ತಾ ಇದ್ದೀವಿ, ಗೌರ್ಮೆಂಟಿಗೆ ಯಾವುದೇ ರೀತಿ ತೊಂದರೆನೇ ಕೊಟ್ಟಿಲ್ಲ, ಜನರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಪರ್ಫೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಈಗ ಇದೇ ಊರಲ್ಲಿ, ಈ ಊರ ಪಕ್ಕದಲ್ಲೇ ಒಂದು ಫ್ಯಾಕ್ಟ್ರಿ ಕಟ್ಟಿದ್ದಾರೆ, ಒಂದು ಶುಗರ್ ಫ್ಯಾಕ್ಟ್ರಿಗೆ ತಿಳ್ಕೊಳ್ಳಿ. ಆ ಶುಗರ್ ಫ್ಯಾಕ್ಟ್ರಿಯಿಂದ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಈ ಊರಾಗ ಯಾರೂ ನಿಲ್ಲಕ್ಕಾಗಲ್ಲ. ಆ ಶುಗರ್ ಫ್ಯಾಕ್ಟ್ರಿಯಿಂದ ಎಷ್ಟು ಹೊಗೆ ಬರುತ್ತೆ ಅಂದರೆ ಇಲ್ಲಿ ಯಾರು ಊರಾಗ ನಿಲ್ಲಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಆ ಫ್ಯಾಕ್ಟ್ರಿನ ಕ್ಲೋಸ್ ಮಾಡ್ಬೋದಲ್ಲ? ಮಾಡ್ಬೋದು ತಾನೆ. ಯಾರು ಮಾಡಿಸ್ತಾರೆ? ಊರಿನ ಜನ ಮಾಡಿಸ್ತಾರೆ. ಹೇಗೆ? ಕಂಪ್ಲೇಂಟ್ ಕೊಡ್ತಾರೆ. ಸೊ ಆ ಥರನೂ ಎಂಡ್ ಆಗ್ಬೋದು. ಸೊ ನಾ ಇದೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದರ ಮೇನ್ ಉದ್ದೇಶ ಲಾಂಗ್ ಪೀರಿಯಡ್ ಅಪ್ ಇರುತ್ತೆ. ಲಾಂಗ್ ಪೀರಿಯಡ್ ಹೋಗ್ತಾ ಇರೋದು. ಬಿಸ್ನೆಸ್ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಯಾರೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೋಗ್ತಾ ಇರುತ್ತೆ, ಲಾಂಗ್ ಪೀರಿಯಡ್ ಆಗುತ್ತೆ. ಇನ್ನು 4th ನಂಬರ್ ಹೋಗ್ತಾ ಇದ್ದೀನಿ. ನಂಬರ್ 4 ಯಾವುದಪ್ಪ ಅಂದರೆ
ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಹೆಡ್ಡಿಂಗ್ ಹಾಕಿ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಬರ್ಕೊಳ್ಳಿ, ಸ್ವಲ್ಪ ನಾನು ಬರೆಸ್ತೀನಿ, ಬರ್ಕೊಳ್ಳಿ. Accounting period concept comes from 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 the going concern concept. The going concern concept. Pencil tha. Accounting period concept comes from going concern concept. Under going concern concept, under going concern concept, the financial result of the business, the financial result of the business, the financial result of the business, the financial result of the business can be ascertained only on the liquidation of the business, only on the liquidation of the business, only on the liquidation of the business. ಕಂಟಿನ್ಯೂ ಪ್ಯಾರಾ ಮಾಡಿ ನೆಕ್ಸ್ಟ್. Generally, the profit and loss account and generally the profit and loss account and financial position of the business, generally the profit and loss and financial position of the business are required by different users at regular intervals. Financial position of the business are required by different users at regular intervals for various purpose, regular intervals for various purposes. Continue. The financial statements are prepared at regular intervals, such as weekly, monthly, quarterly, half yearly, yearly.
Accounting period concept are accounting periods are divided into two types. Accounting periods are divided in two types. Two types. Number one, 1 April 1 April to 31st March. Number 2, 1 January to 31st December. ಬರ್ಕೊಳ್ಳಿ ಸಾಕು. ನೋಡಿ, ಕಾನ್ಸೆಪ್ಟ್ ನಂಬರ್ 4 ಇದೆ. ಯಾವುದಪ್ಪ ಅಂದರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಮುಗೀತದು. ಸೊ ಕಾನ್ಸೆಪ್ಟ್ ನಂಬರ್ 4 ಇದೆ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲೆಲ್ಲ ಕ್ಯಾಲೆಂಡರ್ ಇರ್ತಾವೆ ತಾನೆ. ಕ್ಯಾಲೆಂಡ್ರಲ್ಲಿ ಫಸ್ಟ್ ಈ ಮಂತ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಜನವರಿ 1ರಿಂದ ಸ್ಟಾರ್ಟ್ ಆಗುತ್ತಾ ಅಥವಾ 5ರಿಂದ ಸ್ಟಾರ್ಟ್ ಆಗುತ್ತಾ? ಹೌದಾ? ಸೊ ಜನವರಿ 1ಗೆ ಸ್ಟಾರ್ಟ್ ಆಗಿ ನಿಮಗೆ ಕ್ಯಾಲೆಂಡ್ರ್ ಏನು ಪೇಜಸ್ ಇರ್ತಾವಲ್ಲ, ಯಾವ ಇಯರ್ಗೆ ಎಂಡ್ ಆಗುತ್ತೆ? ಡಿಸೆಂಬರ್ ಎಷ್ಟಕ್ಕೆ ಎಂಡ್ ಆಗುತ್ತೆ? 31 ನೈಟ್ 12 ಗಂಟೆಗೆ ಎಂಡ್ ಆಗುತ್ತೆ. ರೈಟ್? 12 ಗಂಟೆ ಮುಗಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ? ಮತ್ತೆ ಜನವರಿ 1. ಸೊ ಅಕೌಂಟಿಂಗ್ ಪೀರಿಯಡ್ಸನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಕೆಲವೊಂದು ಜನ ಕ್ಯಾಲೆಂಡ್ರ್ ಇಯರ್ನ ಯೂಸ್ ಮಾಡ್ತಾರೆ, ಕೆಲವೊಂದು ಜನ ಫೈನಾನ್ಷಿಯಲ್ ಇಯರ್ನ ಯೂಸ್ ಮಾಡ್ತಾರೆ. ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗಾದರೆ? ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿಯುತ್ತೆ? ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಸರ್ ಏನಿದು ಹೊಸದು ಬಂತು, ನಮ್ಗೆ ಅರ್ಥ ಆಗಲಿಲ್ಲ, ಇನ್ನೊಂದ್ಸರಿ ಹೇಳಿ ಅಂತ ಕೇಳ್ಬೋದು ನೀವು. ಸೊ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತು. ಕ್ಯಾಲೆಂಡರ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜನವರಿ 1. ಎಂಡ್ ಯಾವಾಗತ್ತೆ? ಡಿಸೆಂಬರ್ 31. ಇದಕ್ಕೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ಇದರಲ್ಲೂ ಕೂಡ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಇನ್ನು ಇದಕ್ಕಿಂತ ಜಾಸ್ತಿಯಾಗಿ ನಿಮಗೆ ಕೇಳೋದು ಇನ್ಫಾರ್ಮೇಷನ್ ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ನೀವು ಯಾವಾಗ ಬರೀಬೇಕು? ಏಪ್ರಿಲ್ 1 to 31st ಮಾರ್ಚ್. ಸೊ ಹಾಗಾದರೆ ಮಾರ್ಚ್ ತನಕ ಎಷ್ಟು ಮಂತ್ ಆಗುತ್ತೆ ಅಂತ ಸ್ವಲ್ಪ ನೋಡೋಣ ಹಾಗಾದರೆ. ಸೊ ಫಸ್ಟ್ ನಂಬರ್ 1 ಹೇಳ್ತೀರಾ? ಏಪ್ರಿಲ್. ಯಾವುದು? ಏಪ್ರಿಲ್. ನಂಬರ್ 2 ಮೇ. ನಂಬರ್ 3 ಜೂನ್. ಓಕೆ, 3 ಮಂತಾಗಿ ಕನ್ವರ್ಟ್ ಮಾಡೋಣ. ನೆಕ್ಸ್ಟ್ ನಂಬರ್ 4 ಜುಲೈ. ನಂಬರ್ 5 ಆಗಸ್ಟ್. ನಂಬರ್ 6 ಸೆಪ್ಟೆಂಬರ್. ಓಕೆ. ನಂಬರ್ 7 ಅಕ್ಟೋಬರ್. ನಂಬರ್ 8 ನವಂಬರ್. ಓಕೆ. ನೆಕ್ಸ್ಟು ಡಿಸೆಂಬರ್. ಓಕೆ, ವೆರಿ ಗುಡ್. ಇನ್ನು ನಂಬರ್ 10 ಜನವರಿ. ಓಕೆ. ನೆಕ್ಸ್ಟು ಫೆಬ್ರವರಿ. ಓಕೆ. ನೆಕ್ಸ್ಟು 12 ಮಾರ್ಚ್ ತನಕ 12 ಮಂತ್ ಆಯಿತಾ ಅಥವಾ ಇಲ್ವಾ? ಮಾರ್ಚ್ ಮುಗಿತಂದರೆ ಮತ್ತೆ ಎಲ್ಲಿ ಬರುತ್ತೆ? ಏಪ್ರಿಲ್ 1. ಇಲ್ಲಿ 1ಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 31ಕ್ಕೆ ಎಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದು ನಮ್ಮ ಅಕೌಂಟಿಂಗಲ್ಲಿ? ಫೈನಾನ್ಷಿಯಲ್ ಇಯರ್ ಅಥವಾ ಕ್ಯಾಲೆಂಡರ್ ಇಯರಾ? ಫೈನಾನ್ಷಿಯಲ್ ಇಯರ್. ವೆರಿ ಗುಡ್. ಫೈನಾನ್ಸ್ ಇಯರ್ ನಾವು ಸ್ಟಾರ್ಟ್ ಮಾಡ್ತೀವಿ, ಫೈನಾನ್ಷಿಯಲ್ ಇಯರ್ಗೆ ಎಂಡ್ ಮಾಡ್ತೀವಿ. ಮಾರ್ಚ್ 31ಗೆ ಎಂಡ್ ಸ್ಟಾರ್ಟ್ ಆದರೆ ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಯಾವ ಮಂತಲ್ಲಿದ್ದೀವಿ? ಜುಲೈ. ಹಾಗಾದರೆ ಫೈನಾನ್ಸ್ ಇಯರ್ ಸ್ಟಾರ್ಟ್ ಆಗಿ ನಮ್ಗೆ ಎಷ್ಟು ಮಂತ್ ಐತಿ ಇವಾಗ? 1, 2, 3 ಮುಗಿದು ಸರ್ 4ನೇ ಮಂತಿಗೆ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ಹಾಗಾದರೆ ಕ್ಯಾಲೆಂಡರ್ ಇಯರ್ ಎಂಡ್ ಆಗಿ ಕ್ಯಾಲೆಂಡರ್ ಇಯರ್ ಎಷ್ಟನೇ ಮಂತಲ್ಲಿದ್ದೀವಿ? 7th 7ನೇ ಮಂತಲ್ಲಿದ್ವಿ. ಹಾಗಾದರೆ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟನೇ ಮಂತಲ್ಲಿದ್ವಿ? 4th ಮಂತಲ್ಲಿದ್ವಿ. ಕ್ಯಾಲೆಂಡರ್ ಇಯರಲ್ಲಿ 7th ಮಂತಲ್ಲಿ. ಹಾಗಾದರೆ ಯಾವುದು ಮುಂದಿರೋದ್ರಲ್ಲಿ ಎಲ್ಲದಕ್ಕಿಂತ ಮುಂದಿರೋದು ಯಾವುದು? ಕ್ಯಾಲೆಂಡರ್ ಇಯರೇ ಯಾವಾಗಲೂ ಮುಂದಿರುತ್ತೆ.
ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಇದು ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ಈಗ ಕ್ಯಾಲೆಂಡರ್ ಇಯರ್ ಜಾಸ್ತಿ ಮುಂದಿರುತ್ತಾ ಅಥವಾ ಫೈನಾನ್ಷಿಯಲಿ ಜಾಸ್ತಿ ಮುಂದಿರುತ್ತಾ? ಕ್ಯಾಲೆಂಡರ್ ಇಯರ್ 7th ಮಂತ್ ಇದ್ದರೆ ಫೈನಾನ್ಷಿಯಲ್ ಇಯರ್ 4th ಮಂತಲ್ಲಿರುತ್ತೆ. ಎಷ್ಟು ಮಂತ್ ಗ್ಯಾಪ್ಸ್ ಇರುತ್ತೆ ಹಾಗಾದರೆ? ಎಷ್ಟಿರುತ್ತೆ ನೋಡಿ. ಈಗ ಎಲ್ಲಿದೆ ಇದು? ಜುಲೈಯಲ್ಲಿದೆ, ಹೌದಾ? ಯಾವುದಿದು? 1, 2, 3, ಹಾಗಾದರೆ 3 ಮಂತ್ಸ್ ಆಗುತ್ತೆ ಮೋಸ್ಟ್ಲಿ. ನೋಡಿ 3 ಮಂತ್. ನಾವೆಲ್ಲಿದ್ದೀವಿ? ಜುಲೈಯಲ್ಲಿದ್ದೀವಿ, ರೈಟ್? ಜುಲೈಲಿದ್ದೀವಿ. 1, 2, 3 ಮಂತ್ಸ್ ಏನಿರುತ್ತಪ್ಪ ಅಂದರೆ ನಮಗೆ ಗ್ಯಾಪ್ ಇರುತ್ತೆ. ನಮಗಿಂತ 3 ಮಂತು ಕ್ಯಾಲೆಂಡರ್ ಇಯರು ಮುಂದಿರುತ್ತೆ. ಸೊ ನಾನು ಯಾಕೆ ಈ ಥರ ಬರೆದೆ 1, 2, 3, 1, 2, 3, 1, 2, 3? ಸೊ ಅದ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಸೊ ನೋಡಿರಿ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಸಂಸ್ಥೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಬುಕ್, ಆಮೇಲೆ ಲೆಜರ್ ಅಕೌಂಟ್ಸ್ಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂದರೆ, ಕೆಲವೊಂದು ಸಂಸ್ಥೆಯಲ್ಲಿ ವೀಕ್ಲಿ ಪ್ರಿಪೇರ್ ಮಾಡ್ತಾರೆ. 1 ವೀಕ್, ಮಂತ್ಲಿ ಅಂದರೆ 1 ಮಂತ್, ನೆಕ್ಸ್ಟ್ ಕ್ವಾರ್ಟರ್ಲಿ ಅಂದರೆ ಗೊತ್ತಾಗಲಿಲ್ಲ ನಿಮಗೆ. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೊಮ್ಮೆ, 3 ಮಂತ್ಸ್, ಇದಕ್ಕೆ ಕ್ವಾರ್ಟರ್ಲಿ ಅಂತ ಕರಿತೀವಿ. ಆಮೇಲೆ ಹಾಫ್ ಇಯರ್ಲಿ ಅಂದರೆ 6 ಮಂತ್ಸ್. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಇಯರ್ಲಿ ಅಂದರೆ 1 ಇಯರ್ ಆರ್ 12 ಮಂತ್ಸ್. ವೀಕ್ಲಿ ಅಂದರೆ ಜೋರ್ಸ್ ಹೇಳಿ, 1 ವೀಕ್. ವೀಕ್ಲಿ ಅಂದರೆ, ಮಂತ್ಲಿ ಅಂದರೆ, ಕ್ವಾರ್ಟರ್ಲಿ ಅಂದರೆ, ಕ್ವಾರ್ಟರ್ ಅಲ್ಲ ಮತ್ತೆ, ಕ್ವಾರ್ಟರ್ಲಿ ಅಂದರೆ, ಹಾಫ್ ಇಯರ್ಲಿ ಅಂದರೆ, ಇಯರ್ಲಿ ಅಂದರೆ 1 ಇಯರ್ ಆರ್ 12 ಮಂತ್ಸ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ, ಇವೆಲ್ಲ ಅಕೌಂಟಿಂಗ್ ಪೀರಿಯಡ್ಸ್ಗಳು. ಅರ್ಥ ಆಯ್ತಾ? ಸೊ ಅದೇ ರೀತಿ ಈ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತೀವಿ. ಈ ಪೀರಿಯಡ್ಗಳನ್ನ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಅದರ ಒಳಗಡೆ ಇಯರ್ಲಿ ಯೂಸ್ ಮಾಡ್ಬೋದು, ಹಾಫ್ ಇಯರ್ಲಿ ಯೂಸ್ ಮಾಡ್ಬೋದು, ಕ್ವಾರ್ಟರ್ಲಿ ಯೂಸ್ ಮಾಡ್ಬೋದು. ಅಕೌಂಟಿಂಗನ್ನು ಈ ರೀತಿಯಾಗಿ ನಾವು ಮೇಂಟೈನ್ ಮಾಡೋದು. ಸರ್ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ? ಅಕೌಂಟಿಂಗ್ ಇಯರ್ ಎಂಡಿಗೆ ಮಾಡ್ತೀವಿ ಸರ್. ಒಬ್ಬರು ಏನು ಮಾಡ್ತಾರೆ? ಸರ್ 6 ಮಂತಿಗೆ ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನಾನು ಪ್ರಿಪೇರ್ ಮಾಡ್ತೀವಿ. ಇನ್ನೊಬ್ರು ಅಂತಾರೆ ಪ್ರತಿ 6 ತಿಂಗಳಿಗೆ ಆಗಲ್ಲ, ಪ್ರತಿ ಮಂತಿಗೆ ನಾನು ಏನು ಮಾಡ್ತೀವಿ? ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡ್ತೀವಿ. ಒಬ್ಬರು ಅಂತಾರೆ ನಮಗೆ ಡಾಟಾ ಬಹಳ ಇರುತ್ತೆ, ಅವಾಗ ಏನು ಮಾಡ್ತೀವಿ? ಮಂತ್ಲಿ ಪ್ರಿಪೇರ್ ಮಾಡ್ತೀವಿ. ಈ ರೀತಿಯಾಗಿ ನೋಡ್ತಾರಪ್ಪ ಅಂದರೆ ಡಾಕ್ಯುಮೆಂಟಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಹಾಗಾದರೆ ಪುಸ್ತಕದಲ್ಲಿ ಲಿಂಕ್ ಕೊಟ್ಟಾರೆ ನೋಡೋಣ ಇನ್ನೊಂದು ಸರಿ ನೋಡಿ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಕಮ್ಸ್ ಫ್ರಾಮ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಎಲ್ಲಿಂದ ಬಂತು? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಿಂದ ಬಂತು. The financial result of the business can be ascertained only on the liquidation of the business. Generally, profit and loss and financial position ಅಂದರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಆರ್ ರೆಕಾರ್ಡ್ ಟು ಡಿಫ್ರೆಂಟ್ ಯೂಸರ್ಸ್ ಆಟ್ ದ ರೆಗ್ಯುಲರ್ ಇಂಟರ್ವಲ್ಸ್. ಯಾರ್ಯಾರಿಗೆ ಬೇಕಾಗಿರುತ್ತೆ? ಡಿಫ್ರೆಂಟ್ ಇಂಟರ್ವಲ್ಸ್, ಡಿಫ್ರೆಂಟ್ ಇಂಟರ್ವಲ್ಸ್ಗೆ ಅವ್ರಿಗೆ ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಈಗೆಲ್ಲ ಪ್ರಿಪೇರ್ ಮಾಡಿದ್ದು ಯಾರ್ಯಾರು ನೋಡ್ತಾರೆ? ಮ್ಯಾನೇಜರ್ ನೋಡ್ತಾನೆ. ಮ್ಯಾನೇಜರು ಅಕೌಂಟನ್ನು ಬರೆದು ನೋಡ್ತಾನೆ. ಯಾಕೆ ನೋಡ್ತಾನೆ? ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಅಮೌಂಟ್ ಬರ್ತಾ ಇದೆ, ಎಷ್ಟು ಅಮೌಂಟ್ ಹೋಗ್ತಾ ಇದೆ, ಅದನ್ನೆಲ್ಲ ಪ್ರತಿ ತಿಂಗಳು ಚೆಕ್ ಮಾಡಬೇಕೋ ಬೇಡ? ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಎಷ್ಟು ಎಂಪ್ಲಾಯಿ ಜಾಯಿನ್ ಆಗಿದ್ದಾರೆ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಎಷ್ಟು ವೇಜಸ್ನ ಕೊಡ್ತಾ ಇದ್ದೀವಿ, ಕಮಿಷನ್ನ ಎಷ್ಟು ಕೊಡ್ತಾ ಇದ್ದೀವಿ, ಇಂಟ್ರೆಸ್ಟ್ನ ಎಷ್ಟು ಕಟ್ತಾ ಇದ್ದೀವಿ, ಬಾಡಿಗೆ ಎಷ್ಟು ಕಟ್ತಾ ಇದ್ದೀವಿ, ಇದನ್ನೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ? ಅಕೌಂಟಿಂಗಿಂದ ಗೊತ್ತಾಗುತ್ತೆ. ಒಮ್ಮೆ 6 ತಿಂಗಳು ನೋಡೋಕ್ಕಾಗತ್ತಾ? ಒಮ್ಮೆ 6 ತಿಂಗಳು ಸ್ಯಾಲ್ರಿ ಎಷ್ಟಾಗಿದ್ದು ನೋಡೋಕ್ಕಾಗತ್ತಾ? ಅವಾಗ ಏನು ಮಾಡ್ತಾನೆ ಮ್ಯಾನೇಜರು? ಮಂತ್ಲಿ ಅಕೌಂಟಿಂಗನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾನೆ. ಯಾರಿಗೆ? ಅಕೌಂಟೆಂಟ್ಗೆ. ಸೊ ಹಾಗಾದರೆ ಆ ಇನ್ಫಾರ್ಮೇಷನ್ ಬೇಕಾದ್ರೆ ಏನು ಮಾಡಬೇಕು? ನಾವು ಮಂತ್ಲಿ ಪ್ರಿಪೇರ್ ಮಾಡಬೇಕು. ಆ ಇನ್ಫಾರ್ಮೇಷನ್ ಮ್ಯಾನೇಜರಿಗೆ ಕೊಡಬೇಕು. ಮ್ಯಾನೇಜರ್ನ ಮುಂದಿನ ಡಿಸಿಷನ್ಗಳನ್ನ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ಲಾ? 6 ತಿಂಗಳಿಗೊಮ್ಮೆ ನಿಮ್ಮ ಮನೇಲಿ ಏನು ತರ್ತೀರಾ? ಗ್ರೋಸರೀಸ್ ತರ್ತೀರಾ. ಗ್ರೋಸರೀಸ್ ಅಂದರೆ ಏನು? ದಿನಸಿ ವಸ್ತು. 6 ತಿಂಗಳಿಗೊಮ್ಮೆ ದಿನಸಿ ವಸ್ತು ತರ್ತೀರಾ. 6 ತಿಂಗಳಿಗೊಮ್ಮೆ ತರೋದು ಒಳ್ಳೆಯದು ಆ್ಯಂಡ್ ತಿಂಗಳ ತರೋದು ಒಳ್ಳೆಯದು? ಯಾಕೆ? 6 ತಿಂಗಳಿಗೊಮ್ಮೆ ತಂದರೆ ಏನಾಗುತ್ತೆ ಸರ್? ಕೆಟ್ಟೋಗ್ಬೋದು, ಲೆಕ್ಕ ಸಿಗದೇ ಇರ್ಬೋದು, ಏನಾಗ್ತಾಯಿದೆ ಗೊತ್ತಿರದೇ ಇರ್ಬೋದು. ಸೊ ತಿಂಗಳಿಗೊಂದು ಸರಿ ತಂದರೆ ಪ್ರತಿ ತಿಂಗಳು ಇಷ್ಟೇ ಕರೆಕ್ಟಾಗಿ 2,000 ಗ್ರೋಸರೀಸ್ ತಂದರೆ 1 ತಿಂಗಳಿಗೆ ಹೋಗುತ್ತೆ. ಹಾಗೆ ಪ್ರತಿ ತಿಂಗಳು 2,000 ಮಾಡ್ಕೊತ ಹೋಗ್ತೀವಿ. ಒಮ್ಮೆ ನೀವು 10,000 ತಂದುಬಿಟ್ರೆ ಅವಾಗ ಏನು ಮಾಡ್ತಾರೆ? ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಬೇಕಾಬಿಟ್ಟು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಮಂತ್ಲಿ ಪ್ರಿಪ್ರೇಷನ್ ಮಾಡೋದೇ ಬೆಟರ್ ನನ್ನ ಪ್ರಕಾರ. ಸೊ ಅದಕ್ಕಾಗಿ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟು ಅಲ್ಲಿರುವಂಥ ಎಂಪ್ಲಾಯೀಸ್ಗಳಿಗಾಗಲಿ
ನಾನು ಹೇಳಿದ್ದೀನಿ ಮೊನ್ನೆ ಅಕೌಂಟಿಂಗ್ ಯೂಸರ್ಸ್ ಯಾರು? ಎಂಪ್ಲಾಯೀಸ್, ಕಸ್ಟಮರ್ಸ್, ಇನ್ವೆಸ್ಟರ್ಸ್, ನೆನಪಿದೆಯಲ್ಲ ಹೇಳಿದ್ದು? ಇನ್ವೆಸ್ಟರ್ಸ್, ಸಪ್ಲೈಯರ್ಸ್, ಇವರಿಗೆಲ್ಲ ನಮಗೆ ಡಾಟಾನ ಕೊಡಬೇಕಾಗತ್ತೆ. ಆ ಡಾಟಾನ ಕೊಡಬೇಕಾದ್ರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ಆ ಪೀರಿಯಡ್ ಪ್ರಕಾರ ಏನು ಮಾಡ್ತಾರೆ? ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ನೀವೆಲ್ಲರೂ ಫೇರ್ ಬಿಡಿಸ್ತೀರ ತಾನೆ, ನೋಟ್ಸ್ಗಳನ್ನ ಬರೀತೀರ. ನಾನು ಅಂತೀನಿ ಲಾಸ್ಟ್ಗೆ ಚೆಕ್ ಮಾಡ್ತೀನಪ್ಪ, ಯಾವಾಗ 31 ಮಾರ್ಚ್ಗೆ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮದು ಎಕ್ಸಾಮ್ ನಾಳೆ ಐತೆ ಅಂದರೆ ಇವತ್ತು ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾದ್ರೆ ಏನು ಮಾಡ್ತೀರಿ ನೀವು? ಯಾರೂ ಬರೆಯಲ್ಲ. ಯಾಕೆ ಬರೆಯಲ್ಲ? ಲಾಸ್ಟ್ ಎಕ್ಸಾಮ್ ದಿವಸ ಬಂದರೆ ಆಗತ್ತೆ ಬಿಡು ಅಂಥವ್ರು ಇರ್ತೀರ. ನಾನೇನು ಮಾಡ್ತೀನಿ ಅವಾಗ? ಪ್ರತಿ ವೀಕ್ಲಿ ನಾನು ನೋಟ್ಸನ್ನ ಚೆಕ್ ಮಾಡ್ತೀನಿ. ಅವಾಗ ಏನು ಮಾಡ್ತೀರಾ? ಪ್ರತಿದಿನ ಬರ್ಕೊತ ಹೋಗ್ತೀರಾ. ಅರ್ಥ ಆಗ್ತಿದೆಯಾ? ಸೊ ಅದೇ ಥರ ಅಕೌಂಟ್ ಕೂಡ ಹಂಗೆ, ಪ್ರತಿದಿನ ಅದನ್ನ ಬರೆದ್ರೆ ಪ್ರತಿದಿನ ಚೆಕ್ ಮಾಡೋರು ಇರ್ತಾರೆ. ಈ ರೀತಿಯಾಗಿ ನಾವು ಅಕೌಂಟ್ಸ್ಗಳನ್ನ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ನ ಪ್ರಕಾರ ಬಿಡ್ತೀವಿ. ಇದರಲ್ಲಿ ವೆರಿ ಇಂಪಾರ್ಟೆಂಟು ಕ್ಯಾಲೆಂಡರ್ ಇಯರ್ ಆ್ಯಂಡ್ ಫೈನಾನ್ಸ್ ಇಯರ್. ಫೈನಾನ್ಸಿಯಲ್ ಮತ್ತು ಕ್ಯಾಲೆಂಡರ್ ನಮ್ಮದು ಯಾವಾಗಲೂ ಹೆಚ್ಚಿಗೆ ಯೂಸ್ ಮಾಡೋದು ಫೈನಾನ್ಸ್ ಇಯರ್. ಜೋರ್ಶಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜೋರ್ಶಿ ಏಪ್ರಿಲ್ 1st 31st ಮಾರ್ಚ್. ಏಪ್ರಿಲ್ 1st to 31st ಮಾರ್ಚ್ ಹೇಳಿ. ಜೋರ್ಶಿ ಒನ್ಸ್ ಅಗೇನ್, ಇನ್ನೊಂದ್ಸರಿ ಏಪ್ರಿಲ್ 1st. ಹಾಂ, ಇದು ಕೂಡ ಆಗಿಬಿಟ್ಟು January 1st to December 31st ಅನ್ರಿ. ಫಸ್ಟ್ ಇದನ್ನು ಹೇಳಿ ಆಮೇಲೆ ಇದನ್ನ ಹೇಳಬೇಕು. January 1st to December 31st ಹೇಳಿ. ಓಕೆ, ಅಕೌಂಟಿಂಗ್ ಪೀರಿಯಡ್ಗಳಲ್ಲಿ ಕೆಲವೊಂದಿಷ್ಟು ಅಕೌಂಟಿಂಗ್ ಪೀರಿಯಡ್ ಇಂಟರ್ವಲ್ಸ್ ಕೊಡ್ತವೆ. ಮೊದಲನೇ ಇಂಟರ್ವಲ್ಸ್ ಯಾವುದು? ವೀಕ್ಲಿ. ಎರಡನೇ ಇಂಟರ್ವಲ್ಸು ನಂಬರ್ 3 ಇಂಟರ್ವಲ್ಸು, ನಂಬರ್ 4 ನಂಬರ್ 6 ಜೋರ್ಸ್. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 6. ಓಕೆ, ಜಾಸ್ತಿ ಯೂಸ್ ಮಾಡೋದು ಮಂತ್ಲಿ ಯೂಸ್ ಮಾಡ್ತಾರೆ. ನಮ್ಮ ಬಿಸ್ನೆಸ್ ಎಂಡ್ ಆಗೋದಿಲ್ಲಿ ಇಯರ್ಲಿ ಎಂಡ್ ಆಗುತ್ತೆ 31 ಮಾರ್ಚ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಯಾವ ಇಯರ್ ಇರುತ್ತೆ ಆ ಇಯರ್ ಯಾವಾಗಲೂ ಇಲ್ಲೇ ಎಂಡ್ ಆಗುತ್ತೆ. 31 ಮಾರ್ಚ್ ಇಲ್ಲೇ ಇಲ್ಲೇ ನೋಡಿ. ಎಲ್ಲನೂ ಮಾಡ್ತಾರೆ ಅವರು, ಅಕೌಂಟಿಂಗನ್ನು ಬಿಡಿಸ್ತಾರೆ. ಸೊ ಕೊನೆಯದಾಗಿ ಫೈನಲ್ ಟಚ್ನ ಎಲ್ಲಿ ಕೊಡ್ತಾರೆ? 31 ಮಾರ್ಚ್. ನೆಕ್ಸ್ಟ್ ಹೋಗೋಣ ಹಾಗಾದರೆ. ನೆಕ್ಸ್ಟ್ ಯಾವುದಿದೆ? ಕಾಸ್ಟ್ ಕಾನ್ಸೆಪ್ಟ್. ಬರ್ಕೊಳ್ಳಿ ಕಾಸ್ಟ್ ಕಾನ್ಸೆಪ್ಟ್ ಬಗ್ಗೆ. ನಂಬರ್ ಎಷ್ಟಿದೆ ಅದು? 5 ಅಲ್ಲ? ಕಾಸ್ಟ್ ಅಂದರೆ ವೆಚ್ಚ. ಕಾಸ್ಟ್ ಅಂದರೆ ವೆಚ್ಚಗಳು ಅಂತ ಕರಿತೀವಿ. ಈ ಕಾಸ್ಟ್ ಕಾನ್ಸೆಪ್ಟಿಂದ ನಾವು ಏನು ತಿಳ್ಕೊಳ್ತೀವಿ ಇದ್ರ ಬಗ್ಗೆ ನೋಡೋಣ. ಯಾಕೆ ನಗ್ತಿದೆಯಾ? ಏನಾಗ್ತೈತೆ ಬರ್ಕೊಳ್ಳಿ. The cost concept means the cost concept means the cost concept means that an assets acquired by a concern is recorded. An assets acquired by a concern is recorded in the books of accounts at cost or purchase price. In the books of accounts at cost or purchase price. The market price of the asset is ignored. The market price
The market price of the assets is ignored. The market price of the assets is ignored. IGNORD, ignored. The market price of the assets is ignored. Continue. The cost price includes cost of acquisition. The cost price include cost of acquisition. ACQUISITION acquisition, transportation, installation and making the asset ready for use. ಓಕೆ. ಕಾಸ್ಟ್ ಅಂದರೆ ವೆಚ್ಚಗಳು, ಖರ್ಚುಗಳು ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಸ್ಟ್ಯಾಂಡಪ್. ನಿನ್ನ ಹೆಸರು ಹೇಳಮ್ಮ. ಅನುಷ್ಕಾ. ಓಕೆ, ಅನುಷ್ಕಾ ಕರೆಕ್ಟಾ? ಇಲ್ಲಿ ಅನುಷ್ಕಾ ಅನ್ನೋ ವ್ಯಕ್ತಿ ಅನುಷ್ಕಾ ಏನು ಮಾಡ್ತಾಳೆ ಅಂದರೆ, ಯಾವ ಊರು ನಿಮ್ಮದು? ಓಕೆ, ಬೆಳಗಾಂ ಅಂತ ತಗೋಣ. ಬೆಳಗಾಂ ಅದೇ ನಮ್ಮ ಬೆಳಗಾಂ ಡಿಸ್ಟಿಕ್ಕು. ಬೆಳಗಾಮಲ್ಲಿದ್ದೀವಿ. ಅನುಷ್ಕಾ ಅನ್ಕೋ ಹುಡುಗಿ ಒಂದು ಮನೇಲಿ ಇರ್ತಾಳೆ. ಈ ಹುಡುಗಿ ಏನು ಮಾಡ್ತಾಳಪ್ಪ ಅಂದರೆ, ಈ ಹುಡುಗಿಗೆ ಒಂದು ವಸ್ತು ಬೇಕಾಗಿರುತ್ತೆ. ಆ ವಸ್ತು ಯಾವುದಪ್ಪ ಅಂದರೆ 50 ಇಂಚ್ ಟಿ ವಿ ಬೇಕಾಗಿದೆ. ಎಷ್ಟು? 50 ಇಂಚದು ಟಿ ವಿ. ಇದಕ್ಕೆ 50,000 ಇದೆ. ಇದ್ರ ಹೆಸರು ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಂತ ತಗೋಣ. ಯೋಚನೆ ಮಾಡಿ ಕ್ಲೀನಾಗಿ ಅರ್ಥ ಮಾಡಬೇಕು. ನಿಮ್ಗೆಲ್ಲರಿಗೂ ಒಂದು ಕ್ವಶನ್ನ ಕೇಳ್ತಾ ಇದ್ದೀನಿ, ನೋಡೋಣ ಯಾರು ಇಂಟೆಲಿಜೆಂಟ್ ಇದ್ದಾರೋ ಅವ್ರು ಹೇಳ್ತೀರಾ. ಅನುಷ್ಕಾನ ಹುಡುಗಿ ಟಿ ವಿ ಬೇಕಾಗಿದೆ 50 ಇಂಚದು. ಸುತ್ತಮುತ್ತ ಬೆಳಗಾಮಲ್ಲಿ ಕೇಳ್ತಾರೆ, 50 ಇಂಚು ಟಿ ವಿ ಸಿಗಲ್ಲ. ಎಲ್ಲ ಶಾಪ್ಗಳಲ್ಲಿ ಹುಡುಕಾಡ್ತಾರೆ, ಅದು ಸಿಗಲ್ಲ. ಆನ್ಲೈನಲ್ಲೂ ಸಿಗಲ್ಲ. ಆನ್ಲೈನಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಅವಾಗ ಏನು ಮಾಡ್ತಾಳೆ ಅಂದರೆ, ಅವಳು ತನ್ನ ಫ್ರೆಂಡನ್ನ ಅಥವಾ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಏನು ಮಾಡ್ತಾಳಪ್ಪ ಅಂದರೆ, ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗ್ತಾರೆ. ಎಲ್ಲಿಗೋದ್ರು? ಬೆಂಗಳೂರಿಗೆ ಹೋದ್ರು. ಬೆಂಗಳೂರಲ್ಲಿ ದೊಡ್ಡ ಟಿ ವಿ ಶೋರೂಮ್ ಇರುತ್ತೆ. ನೋಡಿರ್ತಾರೆ ಟಿ ವಿ ಶೋರೂಮ್ ಹೆಂಗಿರುತ್ತೆ ಅಂತ. ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಹೋಗಿದ ತಕ್ಷಣ ನೋಡ್ತೀರಾ ಟಿ ವಿ ಶೋರೂಮ್ ಇರುತ್ತೆ. ಆ ಟಿ ವಿ ಶೋರೂಮ್ದವ್ರು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ, 50,000 ಟಿ ವಿ ಇದೆ ಸರ್, ನೀವು ಬೇಕಾದ್ರೆ ತೊಗೋಬೋದು ಅಂತೇಳಿ ಆ ಟಿ ವಿ ಶೋರೂಮ್ ಓನರ್ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ, ತೊಗೊಂಡು ಹೋಗ್ರಿ ಅಂತೇಳಿ. 50,000 ರೂಪಾಯಿ ಕೊಟ್ಟರು. ಯಾರಿಗೆ ಕೊಟ್ಟರು? ಕ್ಯಾಶು ಯಾರಿಗೆ ಕೊಟ್ಟರು? ಓನರ್. ಹಾಗೆ ಬರಬೇಕಾದ್ರೆ ಟಿ ವಿನ ತೊಗೊಂಬಂದ್ರು ಮನೆಗೆ. ಹಾಗಾದರೆ ಮನೆಗೆ ಬಂದ ತಕ್ಷಣ ಟಿ ವಿನ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಜನ ನೋಡೋಕೆ ಬರ್ತಾರೆ, ದೊಡ್ಡ ಟಿ ವಿ. ಆವಾಗ ಕೇಳ್ತಾರೆ ಮನೆಗೆ ಬಂದವರು, ಎಷ್ಟು ಆಯ್ತಮ್ಮ ಟಿ ವಿಗೆ? ಅವಾಗ ಎಷ್ಟು ಹೇಳ್ತಾಳೆ? ಜೋರ್ಸ್ ಹೇಳಿ, ಎಷ್ಟು ಹೇಳ್ತಾಳೆ? 50,000. ನಿಜನಾ? 50,000ನೇ ಟಿ ವಿ ಪ್ರೈಸಾ? ಎಷ್ಟಿದೆ ಪರ್ಚೇಜ್ ಪ್ರೈಸ್? ಎಷ್ಟಿದೆ ಪರ್ಚೇಜ್ ಪ್ರೈಸ್? 50,000. ಹಾಗಾದರೆ ಈ 50,000 ಟಿ ವಿ ತೊಗೊಂಡು ಬರಬೇಕಾದ್ರೆ ಮನೆಗೆ ಏನೇನು ಖರ್ಚಾಗತ್ತೆ? ಸೊ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾ? ಒಂದು ಕಾರ್ ತೊಗೊಂಡು ಹೋಗ್ಬೇಕು. ಕಾರಲ್ಲಿ ಅದು ಬರೋದೇ ಇಲ್ಲ. ಒಂದು ದೊಡ್ಡದು ಕಾರ್ ತೊಗೊಂಡೋದ್ರೆ ಓಕೆ, ಚಿಕ್ಕದು ಕಾರ್ ತೊಗೊಂಡ್ರೆ ಆಗಲ್ಲ. ದೊಡ್ಡ 7 ಸೀಟರ್ ಕಾರ್ ತೊಗೊಂಡು ಹೋಗ್ತಾರೆ.
ಕಾರ್ ತೊಗೊಂಡು ಹೋಗೋಕ್ಕೆ ಇಲ್ಲಿಂದ ಹೋಗಬೇಕಾದ್ರೆ ನಮಗೆ 4,000 ಏನು ಬೇಕು, ನಮಗೆ ಪೆಟ್ರೋಲ್ ಡೀಸೆಲ್ ಬೇಕು. ಇದು ಪೆಟ್ರೋಲ್ ಆಯಿತು. ಒಂದು ದಿನ ಪೂರ್ತಿ ಹೋಗಬೇಕಲ್ಲ, ಇಲ್ಲಿಂದ ಅಲ್ಲಿಗೆ ಒಂದು ದಿನ ಪೂರ್ತಿ ಹೋಗಬೇಕು. ಹೋಗಬೇಕಾದ್ರೆ ಊಟ, ಉಪಹಾರ, ರಿಫ್ರೆಶ್ಮೆಂಟ್ ಅಂತ ಕರೀತಾರೆ. ಬೇಕಾ ಬೇಡ? ರಿಫ್ರೆಶ್ಮೆಂಟ್. ಒಬ್ಬರೇ ಹೋದರೆ ಭಾಳ ಅಂದರೆ ಒಂದು 1,000 ಬರ್ಬೋದು. 3-4 ಜನ ಹೋಗಿರ್ತಾರೆ. ಎಷ್ಟಾಯಿತು? 4,000, 4,000. ಹೋದರೆ ವಾಪಸ್ ಬರೋಕ್ಕಾಗತ್ತೆ? ಒಂದೇ ದಿವಸಲ್ಲಿ ಉಳ್ಕೊಳ್ಬೇಕಾಗತ್ತೆ. ಆವಾಗ ಅಲ್ಲೇನು ಮಾಡ್ಬೇಕಪ್ಪ ಅಂದರೆ ಅಲವನ್ಸ್ ಕೊಡಬೇಕಾಗತ್ತೆ. ಯಾವ ಅಲವನ್ಸು? ಸ್ಟೇಯಿಂಗ್ ಅಲವನ್ಸ್ ಅಂತ ಕರೀತಾರೆ. ಅಲ್ಲಿ ಅಲವನ್ಸ್ಗೆ ಎಷ್ಟು ಕೊಡ್ತೀರಪ್ಪ ಅಂದರೆ ಅಲ್ಲಿ ಒಂದು 2,000 ಕೊಡ್ತೀರ ಅಂತ ತಿಳ್ಕೋಣ. ಆಯಿತಾ? ಹಾಗಾದರೆ ಟೋಟಲ್ ಎಷ್ಟಾಯಿತು? ಟಿ ವಿಗೆ 50,000 ಆಯಿತು, ಇದು 4,000, ಇದು 4,000. ಅಂದರೆ ಕಾರು ಹೋಗಿ ಇಲ್ಲಿ ಬರೋಕ್ಕೆ ಕಾರ್ ಬಾಡಿಗೆ ಅಥವಾ ಸ್ವಂತ ಕಾರ್ ಆಯ್ತು ಅಂದರೆ 4,000, ರಿಪ್ಲೇಸ್ಮೆಂಟ್ಗೆ 4,000, ಆಮೇಲೆ ಅಲವನ್ಸ್ಗೆ 2,000 ಎಲ್ಲ ಕೊಡಿಸಿ ಎಷ್ಟಾಯಿತು? 60,000 ಆಯಿತು. ಹಾಗಾದರೆ ಟಿ ವಿ ಪರ್ಚೇಜ್ ಪ್ರೈಸ್ ಎಷ್ಟಿದೆ? ಪರ್ಚೇಜ್ ಪ್ರೈಸ್ 50,000 ಇದೆ. ಎಷ್ಟಿದೆ? 50,000. ಟ್ರಾವೆಲಿಂಗ್ ಎಷ್ಟಾಯಿತು? ಟ್ರಾವೆಲಿಂಗ್ ಎಲ್ಲನೂ ಸೇರಿಸಿ ಎಷ್ಟಾಯಿತು? 10,000 ಆಯಿತು. ಇಷ್ಟಕ್ಕೆ ಮುಗೀತಾ? ಮತ್ತು ಯಾರಾದರೂ ಹೇಳ್ತೀರಾ ಕಾಸ್ಟ್ ಏನಾದರೂ ಆಗ್ಬೋದಾ? ಯಾರು ಹೇಳ್ತೀರಾ? ಬರ್ತಾ ಹೋಗ್ತಾ ಎಲ್ಲ ಸೇರಿಸಿ ಹೇಳಿದೆ ನಾನು. ಹಾಂ, ಮನೆಗೆ ತಂದ ತಕ್ಷಣ ಟಿ ವಿ ಇನ್ಸ್ಟಾಲ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ? ಅವ್ರೇನಾದರೂ ರಿಪೇರಿ ಮಾಡೋ ಮಿಸ್ತ್ರಿ ಇದ್ದಾರಾ? ಇಲ್ಲ. ಅವಾಗೇನು ಮಾಡ್ತಾರೆ? ಟಿ ವಿಯನ್ನು ಫಿಕ್ಸ್ ಮಾಡೋವಂಥ ವ್ಯಕ್ತಿ ಮಿಸ್ತ್ರಿನ ಕರ್ಕೊಂಬಂದು ಮನೇಲಿ ಏನು ಮಾಡ್ತಾರೆ ಅಂದರೆ ಅದನ್ನ ಫಿಕ್ಸ್ ಮಾಡ್ತಾರೆ. ಅವ್ರ ಮನೇಲಿ ಫಿಕ್ಸ್ ಮಾಡ್ತಾರೆ. ಸೊ ಫಿಕ್ಸ್ ಮಾಡೋಕೆ ಅವನೇನು ಮಾಡ್ತಾನಪ್ಪ ಅಂದರೆ 1,000 ತೊಗೊಳ್ತಾನೆ. ಇನ್ಸ್ಟಾಲಿಂಗ್ ಅಂತ ಕರಿತೀವಿ. ಇನ್ಸ್ಟಾಲಿಂಗ್ ಎಷ್ಟಾಯಿತು? 1,000. ಸೊ ಟೋಟಲ್ ಎಷ್ಟಾಯ್ತು ಹಾಗಾದರೆ? 61,000 ರೂಪೀಸ್. ರಿಚಾರ್ಜ್ ಅದು ಬೇರೆ ಆಗುತ್ತೆ. ಈಗ ಫಿಕ್ಸ್ ಮಾಡೋವರೆಗೂ ಸಾಕು ನಮಗೆ. ಅರ್ಥ ಆಗ್ತಿದೆಯಾ? ಸೊ 61,000 ರೂಪೀಸ್ ಅಮೌಂಟ್ ಇದೆ. ನೀವು ಎಲ್ಲರಿಗೂ ಎಷ್ಟು ಹೇಳ್ತಿರ್ತೀರ? ಎಷ್ಟು ಬಂತು? ಎಷ್ಟಾಯಿತು? ಟಿ ವಿಗೆ ಎಷ್ಟು ತೊಗೊಂಡ್ರು? ಎಷ್ಟು? 50,000ನೇ ಹೇಳ್ತೀರ. ಇದು ಯಾವಾಗಲೂ ಯೂನಿವರ್ಸಲ್ ಲಾ ಇದು. ನೀವು ಎಷ್ಟೇ ಖರ್ಚು ಮಾಡಿ ಒಂದು ಮೊಬೈಲ್ ತೊಗೊಂಡ್ರು ಮೊಬೈಲ್ಗೆ ಎಷ್ಟು ಬಂದಿರುತ್ತೆ ಅಷ್ಟೇ ಹೇಳ್ತೀರಾ. ಅಲ್ಲಿ ಹೋಗಿ ಬಂದದ್ದು ಖರ್ಚು ಹೇಳಲ್ಲ. ಹೇಳ್ತೀರಾ? ಅರ್ಥ ಆಗ್ತಿದೆಯಾ? ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಇದಕ್ಕೆ ಪರ್ಚೇಜ್ ಪ್ರೈಸ್ ಅಂತ ಕರಿತೀವಿ. ಇದಕ್ಕೆ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಪರ್ಚೇಜ್ ಪ್ರೈಸ್ ಓಕೆ. ಹಾಗಾದರೆ ಕಾಸ್ಟ್ ಎಷ್ಟಾಯಿತು? ಇವಕ್ಕೆ ನಾವು ಕಾಸ್ಟ್ ಅಂತ ಕರಿತೀವಿ. ಯಾವುದು? ಟ್ರಾವೆಲಿಂಗು, ಇನ್ಸ್ಟಾಲೇಷನ್. ವಸ್ತು ಪರ್ಚೇಜ್ ಮಾಡೋದು ಬೇರೆ, ಅದಕ್ಕೆ ಕಾಸ್ಟ್ ಮಾಡೋದು ಬೇರೆ. ಕಾಸ್ಟೇ ಬೇರೆ, ಪರ್ಚೇಜ್ ಪ್ರೈಸೇ ಬೇರೆ. ಅರ್ಥ ಆಗ್ತಿದೆಯಾ? ತಿಳಿತಾ? ಹಾಗಾದರೆ ಕಾಸ್ಟ್ ಎಷ್ಟಾಯಿತು? 11,000. ಕಾಸ್ಟು ಪ್ಲಸ್ ಪರ್ಚೇಜ್ ಎಷ್ಟಾಗುತ್ತೆ? 61,000. ಓನ್ಲಿ ಪರ್ಚೇಜ್ ಪ್ರೈಸ್. ಓಕೆ, ನೀವು ಜನರಿಗೆ ಎಷ್ಟು ಹೇಳ್ತೀರಾ? ಆದರೆ ಅಕೌಂಟಿಂಗಲ್ಲಿ 61,000ನೇ ಅದು. ನಿಮ್ಮ ಮೈಂಡಲ್ಲಿ ಹೆಂಗಿರುತ್ತೆ? 50,000 ಅಂತ ಇಟ್ಕೊತಿರ್ತಾರೆ. ಆದರೆ ಅದನ್ನೇ ಅಕೌಂಟಿಂಗಲ್ಲಿ ನಾವು ತೊಗೊಂಡ್ರೆ ಆ ಪರ್ಚೇಜ್ ಎಷ್ಟಾಗತ್ತೆ ಅಂದರೆ 61,000 ಆಗುತ್ತೆ. ಅರ್ಥ ಆಯ್ತಾ? ಸೊ ಸಂಸ್ಥೆಯಲ್ಲೂ ಕೂಡ ಹಾಗೆ. ಇದು ನಾನು ಜನರಲ್ಲಿ ಹೇಳಿದೆ. ಸಂಸ್ಥೆ ಒಳಗಡೆ ಹೆಂಗಿರುತ್ತೆ? ಈಗ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ ತಿಳ್ಕೊಳ್ಳೋಣ. ಫ್ಯಾಕ್ಟ್ರಿಗೆ ಏನು ಬೇಕು? ಮಷಿನರೀಸ್ಗಳು ಬೇಕು. ಮಷಿನರಿ ಬೇಕು, ಫರ್ನಿಚರ್ ಬೇಕು, ವೆಹಿಕಲ್ಸು, ಆಮೇಲೆ ನೆಕ್ಸ್ಟು ಬಿಲ್ಡಿಂಗ್ಸ್ ಎಲ್ಲ ಬೇಕು. ನಮಗೆ ಬೇಕಾಗಿದ್ದು ಜಸ್ಟ್ ಮಷಿನರಿ ತರಕ್ಕೆ ಬೇರೆ ಊರಿಗೆ ಹೋಗಿದ್ದೀವಿ. ಮಷಿನರಿ ಬೇರೆಯವರು ಸಿಗಲಿಲ್ಲ, ಬೇರೆ ದೇಶದಿಂದ ಬರ್ತಾ ಇದೆ. 5 ಲಕ್ಷ ಅಥವಾ 10 ಲಕ್ಷದ ಮಷಿನರಿ ಇದೆ, 10 ಲ್ಯಾಕ್ ರುಪೀಸ್ದು ಅದ್ರ ಮಷಿನರಿ ಪ್ರೈಸ್ ಇದೆ. ಬೇರೆ ದೇಶದಿಂದ ಬರ್ತಾ ಇದೆ ಅಂದರೆ ಅದನ್ನ ಇನ್ವರ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕೆಲ್ಲ ಖರ್ಚುಗಳು ಇರ್ತಾವೆ ತಾನೆ. ಬೇರೆ ದೇಶಕ್ಕೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅದಕ್ಕೆ ಕೆಲವೊಂದಿಷ್ಟು ಕಾಸ್ಟ್ಗಳು ಇರ್ತವೆ. ಟ್ರಾವೆಲಿಂಗ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅದಕ್ಕೇನೋ ಅಂತ ಕರೀತಾರೆ,
ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ. ಅದು ಯಾವ ಡ್ಯೂಟಿ ಬರ್ತಾವೆಲ್ಲ ತೊಗೊಳ್ತಾರೆ. ಆಮೇಲೆ ನೆಕ್ಸ್ಟು ಅದನ್ನು ತಂದು ನಮಗೆ ಕೂಡ್ಸೋಕೆ ಬರೋಲ್ಲ, ಅದನ್ನು ಯಾರು ಕೂಡಿಸ್ತಾರೆ? ಇಂಜಿನಿಯರಿಂಗ್ಗಳು ಇರ್ತಾರೆ, ಅದಕ್ಕೆ ಕೂಡ್ಸೋಂಥ ಟೆಕ್ನಿಷಿಯನ್ಸ್ ಇರ್ತಾರೆ. ಅವರು ಒಂದು ಏನು ಮಾಡ್ತಾರೆ, ನಮ್ಮ ಫ್ಯಾಕ್ಟ್ರಿಲಿ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಸೆಟ್ ಮಾಡಿ ಹೋಗ್ತಾರೆ. ಸೊ 10 ಲ್ಯಾಕ್ ಇರೋದು ಮಷಿನರಿ ಪ್ರೈಸು, ಇದು ಎಕ್ಸ್ಟ್ರಾ ಏನು ಆಗುತ್ತಲ್ಲ ಇದು ಕಾಸ್ಟು. ಇವೆರಡೂ ಕೂಡಿಸಿ ಏನು ಮಾಡ್ತಾರಪ್ಪ ಅಂದರೆ ಪರ್ಚೇಸ್ ಪ್ರೈಸ್ನಾಗೆ ಅಕೌಂಟಿಂಗಲ್ಲಿ ಬರೀತಾರೆ. ಅರ್ಥ ಆಗ್ತಿದೆಯಾ? ಸೊ ನಮ್ಮ ವೇ ಹೆಂಗಿದೆ, ಥಿಂಕಿಂಗ್ ವೇ ಹೆಂಗಿದೆಯಪ್ಪ ಅಂದರೆ ಬರೀ ನಾವು ವಸ್ತುಗಳ ಪ್ರೈಸ್ಗಳನ್ನು ಮಾತ್ರ ನೋಡ್ಕೋತೀವಿ, ಆದರೆ ಅದು ಖರ್ಚು ಮಾಡಿದ್ದೇವೆ. ಅದನ್ನೇ ಪುಸ್ತಕದಲ್ಲಿ ಹೇಳಿದ್ದಾರೆ ನೋಡಿ, ಹೇಳ್ತೀನಿ ನೋಡಿ ಎಲ್ಲರೂ. ದ ಕಾಸ್ಟ್ ಕಾನ್ಸೆಪ್ಟ್ ಮೀನ್ಸ್, ನೋಡ್ಕೊಳ್ಳಿ ಎಲ್ಲರೂ. ದ ಕಾಸ್ಟ್ ಕಾನ್ಸೆಪ್ಟ್ ಮೀನ್ಸ್ ದ್ಯಾಟ್ ಅನ್ ಅಸೆಟ್ ಅಕ್ವೈರ್ಡ್ ಬೈ ಎ ಕನ್ಸರ್ನ್, ಅಂದರೆ ಅಕ್ವೈರ್ಡ್ ಅಂದರೆ ಪಡೆದುಕೊಳ್ಳೋದು. ಒಂದು ಅಸೆಟ್ನ ಕನ್ಸರ್ನ್ ಅಕ್ವೈರ್ಡ್ ಮಾಡಬೇಕಾದ್ರೆ ಈಸ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್